ಬಗ್ಗೆ ತಾವು ಯಾವ ಒಂದು ರೀತಿಯಲ್ಲಿ ಶುಭ ನಾನು ಇಲ್ಲಿದ್ದೀನಿ ಇದೇ ಥರ ಎಲ್ಲ ಕೆಲಸ ಕಾರ್ಯಕ್ರಮಗಳು ಮಾಡಿಕೊಂಡು ಒಳ್ಳೆ ಹೆಸರು ಮಾಡಿ ಇದರಲ್ಲಿ ರಾಜಕೀಯದಲ್ಲಿ ಇನ್ನೂ ಚೆನ್ನಾಗಿ ಬೆಳೆದು ಎಲ್ಲರಿಗೂ ಒಳ್ಳೆ ಥರ ಕೆಲಸ ಮಾಡಿಕೊಡ್ಲಿ ಅಂತ ಹಾರೈಸ್ತೀನಿ. ರಾಜಕೀಯದಲ್ಲಿ ಉನ್ನತವಾದ ಸ್ಥಾನಕ್ಕೆ ಹೆಚ್ಚಿನ ರೀತಿಯಲ್ಲಿ ಮಾಡಲಿ, ಜನಸೇವೆ ಮಾಡೋ ಅವಕಾಶ ಸಿಗಲಿ ಅವ್ರಿಗೆ ಅಂತ ನಾನು ಅವ್ರಿಗೆ ವಿಶ್ ಮಾಡ್ತಿದ್ದೀನಿ. ಉಪಾಧ್ಯಕ್ಷ ಆಗ್ತೀರಾ ಅದ್ರ ಬಗ್ಗೆ ಅದಾದಾಗ ಮಾಡೋಣ ನೋಡಿ. ಏನು ನನಗೆ ಹೇಳ್ಬೇಕು ಗೊತ್ತಾಗ್ತಾಯಿಲ್ಲ ಮೇಡಮ್. ನಮ್ಮ ಗಂಗಾಧರ ತಿಮ್ಮೇಗೌಡರು ಎಳೆ ವಯಸ್ಸಿನಲ್ಲಿ ಇವರು ರಾಜಕೀಯದಲ್ಲಿ ಪ್ರೇರಣೆ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರು MLA ಆಗುವಂಥ ಮಟ್ಟದಲ್ಲಿ ಬೆಳೆಯುತ್ತಿದ್ದಾರೆ. ಬಡವರ ಬಂಧು ಇವರು, ದೀನ ದಲಿತರ ಬಂಧು. ಇವರಿಗೆ ನಾವು ಶುಭವನ್ನು ಹಾರೈಸುತ್ತಿದ್ದೇವೆ. ಐಶ್ವರ್ಯ ಪಟ್ಟು ಇವತ್ತೇನು ಹುಟ್ಟದಬ್ಬ ಆಚರಣೆ ಮಾಡ್ಕೊಂತಾರೋ ಇವರು ಹುಟ್ಟದಬ್ಬದ ದಿವಸ ಇದೇ ಥರ ಒಳ್ಳೆ ಊಟ ಉಪಚಾರಗಳೆಲ್ಲ ನಡೆದವೆ. ಮತ್ತು ಬಡವ್ರ ಬಗ್ಗರಿಗೆ ಇವ್ರ ಕಡೆಯಿಂದ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡ್ಲಿ. ಮತ್ತು ರಾಜಕೀಯ ಭವಿಷ್ಯ ಇದೆ. ರಾಜಕೀಯ ಭವಿಷ್ಯದಲ್ಲಿ ಇವರು ಒಂದು ಉತ್ತಮ ಮಟ್ಟದಲ್ಲಿ ಬೆಳೀಲಿ. ಇತ್ತೀಚೆಗೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಲ್ಲೂ ಎಲೆಕ್ಷನ್ ನಡೆಯೋಂಥ ಇದರಲ್ಲಿ ನಾವು ಇವ್ರನ್ನ ಜಿಲ್ಲಾ ಪಂಚಾಯತಿಗೆ ಆಯ್ಕೆ ಮಾಡಬೇಕು ಅಂತ ನಮಗೆಲ್ಲರಿಗೂ ಇಷ್ಟ ಐತೆ. ಅದರ ಇವತ್ತು ತಳಪಾಯ ಅಂತ ಹೇಳ್ಬೋದು ಆ ಇದಕ್ಕೆ. ಇನ್ನು ಮುಂದಿನ ದಿನಗಳಲ್ಲಿ ಅವಳು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಅವರು ಉತ್ತಮ ಬೆಳೀಲಿ ಅಂತ ಆಶಿಸ್ತೀವಿ. ಏನೇನು ಮಾಡೋದು, ಮುಂದೆ ಏನಾಗಬೇಕು. ಗ್ರಾಮದಲ್ಲಿ ಹುಟ್ಟಿರೋಂಥ ತಿಮ್ಮೇಗೌಡರು ತುಂಬ ಬಡತನದಿಂದ ಬೆಳೆದುಕೊಂಡು ಬಂದ ಅಂಥ ತಿಮ್ಮೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಎಲ್ಲ ಗ್ರಾಮಸ್ಥರು ಮತ್ತು ಸ್ನೇಹಿತರಿಂದ ಒಳ್ಳೆಯ ಹುಟ್ಟುಹಬ್ಬದ ಶುಭಾಶಯಗಳು. ಏನಂದರೆ ತಿಮ್ಮೇಗೌಡರು ಅಂತಂದರೆ ಸುಮ್ಮನೆ ಒಂದು ಹೆಸರಲ್ಲ, ಅದೊಂದು ಬ್ರ್ಯಾಂಡು. ಆಗಬೇಕು ಅಂತೇಳಿ ನಾವೆಲ್ಲ ಇಷ್ಟೆಲ್ಲ ಜನ ಸೇರ್ಕೊಂಡಿರೋದು. ಮತ್ತೊಂದು ಏನಂತಂದರೆ ಅವರು ಮಾಡಿರೋ ಒಳ್ಳೆ ಕೆಲಸಗಳು, ಸಮಾಜ ಸೇವೆ, ಇನ್ನೊಂದು ಸಮಾಜ ಸೇವೆಯಿಂದ ಇಷ್ಟೊಂದು ಜನ ಬಂದು ಸೇರಿರೋದು. ಹಂಗಾಗಿ ಅವ್ರಿಗೆ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಮುಂದಿನ ಏನಾದರೂ ಆಸೆ ಆಕಾಂಕ್ಷೆಗಳಿದ್ದರೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಆಸೆಯಿಂದ ಆಶೀರ್ವಾದದಿಂದ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಅಣ್ಣನಿಗೆ ಹುಟ್ಟಿದ ಶುಭಾಶಯಗಳು. ಸರ್, ಇವತ್ತಿನ ದಿನ ತಿಮ್ಮೇಗೌಡರು ಸರ್ ಬರ್ತಡೆಗೆ ಶುಭ ಹಾರೈಸಕ್ಕೆ ಬಂದಿದ್ದೀರಾ. ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳ್ತೀರಾ? ನಾವು ಶುಭ ಹಾರೈಸಕ್ಕೆ ಬಂದಿಲ್ಲ, ಜೊತೆಲೇ ಇದು ಎಲ್ಲ ಕಾರ್ಯನೂ ಬೆಳಗ್ಗೆಯಿಂದ ನೆನ್ನೆಯಿಂದ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಬಂದಿರೋಂಥ ಎಲ್ಲ ಸ್ನೇಹಿತರು ಶುಭ ಹಾರೈಸಲಿ, ಒಳ್ಳೇದಾಗಲಿ ಅಂತ ಹೇಳಕ್ಕೆ, ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ತುಂಬ ಬೆಳೀಲಿ ಅಂತ ಹಾರೈಸ್ತೀವಿ. ಪರವಾಗಿ ತಮಗೆ ಜನ್ಮದಿನದ ಶುಭಾಶಯಗಳು. ಥ್ಯಾಂಕ್ ಯು ಇವತ್ತಿನ ದಿನ ನಿಮ್ಮ ಸ್ನೇಹಿತರಿಗೆ, ದೇಶಗಳು ತಮಗೆ ಶುಭ ಹಾರೈಸಕ್ಕೆ ಬಂದಿರೋ ಅಂಥವರಿಗೆಲ್ಲ ಈ ಸಂದರ್ಭದಲ್ಲಿ ಏನು ನಾನು ಎಲ್ಲರಿಗೂ ತುಂಬ ಧನ್ಯವಾದ ಹೇಳ್ತೀನಿ.